ಯಾವುದೇ ಸಿವಿಲ್ ದಾವೆಗಳು ಬಾಕಿ ಇರುವಾಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ದಾವೆಗೆ ಸಂಬಂಧಪಟ್ಟ ಸೆಟಲ್ ಸ್ವತ್ತುಗಳಾದ ಜಮೀನಾಗಿರ್ಬೋದು, ನಿವೇಶನ ಅಥವಾ ಯಾವುದೇ ಒಂದು ಪ್ರಾಪರ್ಟಿ ಆಗಿರ್ಬೋದು, ಅವುಗಳನ್ನು ಮಾರಾಟ ಮಾಡ್ಬೋದಾ? ಸೊ ಆ ರೀತಿಯಲ್ಲಿ ಮಾರಾಟ ಮಾಡಿದರೆ ಅಂಥ ಒಂದು ಪ್ರಕರಣದಲ್ಲಿನ ಮಾರಾಟ ಆಗಿರುವಂಥ ಸೆಟಲ್ ಸ್ವತ್ತಿಗೆ ಸಂಬಂಧಪಟ್ಟಂಥ ಕ್ರಯಪತ್ರ ರದ್ದಾಗತ್ತಾ? ಅಥವಾ ಆ ಒಂದು ಪ್ರಕರಣ ವಿಚಾರಣೆ ನಡೆಯುವ ಹಂತದಲ್ಲಿದ್ದಾಗ ಅಂಥ ಒಂದು ಪ್ರಕರಣದ ಯಾವುದೇ ಒಂದು ಆಸ್ತಿಯನ್ನು ಪರಬಾರೆ ಮಾಡಬಾರ್ದು ಅಂತೇಳಿ ಏನಾದರೂ ಸ್ಟೇ ಆರ್ಡರ್ ಇದ್ದರೆ ಆಗ ಏನಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದ ಪೂರ್ತಿ ಅಂಶಗಳನ್ನು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನೊಂದಿಗೆ ನೋಡೋಣ. ಈ ಎಲ್ಲ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾನೂನು ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಯಾವುದೇ ಒಂದು ಸಿವಿಲ್ ಪ್ರಕರಣ ಬಾಕಿ ಇರುವಂಥ ಸಂದರ್ಭದಲ್ಲಿ ಆ ಸೆಡ್ಯೂಲ್ ಸ್ವತ್ತಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿಯನ್ನು ಮಾರಾಟವನ್ನು ಮಾಡಬಾರ್ದು. ಏಕೆಂತಂದರೆ TP ಆ್ಯಕ್ಟ್ನ ಸೆಕ್ಷನ್ 52ನ ಅಡಿಯಲ್ಲಿ ಆ ರೀತಿ ಮಾರಾಟವನ್ನು ಮಾಡಬಾರ್ದು ಅಂತ ಹೇಳಲಾಗತ್ತೆ. ಏನಕ್ಕೆ ಅಂತಂದರೆ ಒಂದು ವೇಳೆ ಪ್ರಕರಣ ಇತ್ಯರ್ಥ ಆದ ನಂತರದಲ್ಲಿ ಆ ಒಂದು ಸ್ವತ್ತು ಯಾರು ಮಾರಾಟ ಮಾಡಿರ್ತಾರೆ ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಅದು ಹಕ್ಕಿದೆ ಅಂತೇಳಿ ಆದಂಥ ಸಂದರ್ಭದಲ್ಲಿ, ಅಂದರೆ ಮಾರಾಟ ಮಾಡಿದವರಿಗೆ ಆ ಸ್ವತ್ತು ಸಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅದರಿಂದ ಪಡ್ಕೊಂಡಂಥ ಅಥವಾ ಕ್ರಯವನ್ನು ಮಾಡಿಕೊಂಡಂಥ ಸ್ವತ್ತು ಅದು ಹೋಗುತ್ತೆ, ಅದು ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಬಾಧಿತವಾಗಬಾರ್ದು ಅಂತೇಳಿ ಈ ಒಂದು ಪ್ರಕರಣ ಯಾವುದೇ ಒಂದು ಪ್ರಕರಣ ಬಾಕಿ ಇರುವಂಥ ಸಂದರ್ಭದಲ್ಲಿ ಮಾರಾಟವನ್ನು ಮಾಡಬಾರ್ದು ಅಂತ ಹೇಳಲಾಗತ್ತೆ. ಆದರೆ ಆ ರೀತಿಯಲ್ಲಿ ಒಂದು ವೇಳೆ ಮಾರಾಟ ಆಗಿದ್ದರೆ ಅದರ ಒಂದು ಪರಿಣಾಮ ಏನಾಗತ್ತೆ ಅಂತ ನೋಡೋದಾದರೆ, ಯಾವುದೇ ಒಂದು ದಾವೆ ಬಾಕಿ ಇರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಜಮೀನಾಗಿರ್ಬೋದು, ನಿವೇಶನ, ಮನೆ ಆಗಿರ್ಬೋದು, ಆ ಒಂದು ದಾವೆಯ ಸೆಡ್ಯೂಲ್ ಸ್ವತ್ತಿಗೆ ಸಂಬಂಧಪಟ್ಟಂತೆ ಆ ಒಂದು ಸ್ವತ್ತನ್ನು ಮಾರಾಟ ಮಾಡಿದರೆ ಅಂಥ ಒಂದು ಸ್ವತ್ತು ಯಾರು ಮಾರಾಟ ಮಾಡಿರ್ತಾರೆ, ಈಗ ಉದಾಹರಣೆಗೆ ಈಗ ವಾದಿಗಳು ಪ್ರತಿವಾದಿಯ ಮೇಲೆ ಹಾಕ್ಕೊಂಡಿರ್ತಾರೆ, ಪ್ರತಿವಾದಿಯು ಅಂಥ ಒಂದು ಸ್ವತ್ತನ್ನು ಮಾರಾಟವನ್ನು ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ದಾವೆಯು ಇತ್ಯರ್ಥ ಆದ ನಂತರದಲ್ಲಿ ಆ ಒಂದು ಪ್ರಕರಣದಲ್ಲಿನ ಆ ಒಂದು ಸ್ವತ್ತು ಪ್ರತಿವಾದಿಗಳ ಪರವಾಗಿ ಆದಂಥ ಸಂದರ್ಭದಲ್ಲಿ ಪ್ರತಿವಾದಿಗಳು ಮಾರಾಟ ಮಾಡಿರುವಂಥದ್ದು ಊರ್ಜಿತ ಆಗಿರುತ್ತೆ. ಒಂದು ವೇಳೆ ಏನಾದರೂ ಆ ದಾವೆಯು ವಾದಿಗಳ ಪರವಾಗಿ ಆದಂಥ ಸಂದರ್ಭದಲ್ಲಿ, ಅಂದರೆ ಆ ಸ್ವತ್ತು ವಾದಿಗಳ ಪರವಾಗಿ ಆದಂಥ ಸಂದರ್ಭದಲ್ಲಿ ಪ್ರತಿವಾದಿಗಳು ಮಾರಾಟ ಮಾಡಿರುವಂಥದ್ದಕ್ಕೆ ಯಾವುದೇ ಒಂದು ಮೌಲ್ಯ ಇರೋದಿಲ್ಲ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಆ ಮಾರಾಟದ ಕರಾರು ರದ್ದಾಗತ್ತೆ. ಅದನ್ನು ಪಡ್ಕೊಂಡಂಥವರು, ಹಣ ಖರೀದಿಯನ್ನು ಮಾಡಿದಂಥವರು ನಷ್ಟಕ್ಕೆ ಈಡಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಹಾಗಾಗಿ ಈ ಒಂದು ಗೊಂದಲಗಳು, ಈ ಒಂದು ಅಂಶಗಳು ಬರುತ್ತೆ ಅನ್ನೋ ಒಂದು ವಿಚಾರಕ್ಕಾಗಿಯೇ TP ಆ್ಯಕ್ಟ್ನ ಸೆಕ್ಷನ್ 52ನ ಅಡಿಯಲ್ಲಿ ಈ ಒಂದು ದಾವೆಗಳು ಬಾಕಿ ಇರುವ ಸಂದರ್ಭದಲ್ಲಿ ಮಾರಾಟ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಮಾರಾಟ ಮಾಡೋದ್ರಿಂದ ಒಂದು ವೇಳೆ ಅವರಿಗೇ ದಕ್ಕಿದ್ರೆ ಅಂಥ ಒಂದು ಮಾರಾಟ ಊರ್ಜಿತ ಆಗಿರುತ್ತೆ, ಇಲ್ಲ ಅಂದರೆ ಇರೋದಿಲ್ಲ. ಇನ್ನೊಂದು ಅಂಶ, ಒಂದು ವೇಳೆ ಏನಾದರೂ ಇಂಜೆಕ್ಷನ್ ಆರ್ಡರ್ ಇದ್ದಂಥ ಸಂದರ್ಭದಲ್ಲಿ ಮಾರಾಟವನ್ನು ಮಾಡಿದ್ರೆ ಅಂಥ ಒಂದು ಮಾರಾಟನೇ ಟ್ರಾನ್ಸಾಕ್ಷನ್ಸೇ ಇನ್ವ್ಯಾಲಿಡ್ ಆಗುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಇನ್ವ್ಯಾಲಿಡ್ ಅನ್ನೋದಕ್ಕಿಂತ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇಲ್ಲಿ ಅವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳೋದಕ್ಕೆ ನ್ಯಾಯಾಲಯಕ್ಕೆ ಅರ್ಜಿಯ ಜೊತೆಗೆ ಅಫಿಡವಿಟನ್ನು ಮತ್ತು ದಾಖಲೆಗಳನ್ನು ಸೇರಿಸಿ ನ್ಯಾಯಾಲಯಕ್ಕೆ ಸಲ್ಲಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ಇಂಜೆಕ್ಷನ್ ಆರ್ಡರ್ ಇರುವಂಥ ಸಂದರ್ಭದಲ್ಲಿ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಅವರು ತಪ್ಪಿತಸ್ಥರಾಗಬೇಕಾಗತ್ತೆ. ನ್ಯಾಯಾಲಯ ವಿಧಿಸುವ ಅವರು ಮಾಡಿರುವಂಥ ತಪ್ಪು ರುಜುವಾತುವಾದಂಥ ಸಂದರ್ಭದಲ್ಲಿ ಅಂಥ ಒಂದು ತಪ್ಪನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ದಂಡಕ್ಕೆ ಅಥವಾ ಶಿಕ್ಷೆಗೆ ಗುರಿ ಆಗಬೇಕಾಗತ್ತೆ. ಆದರೆ ಈ ಒಂದು ಯಾವುದೇ ಒಂದು ಸಿವಿಲ್ ಪ್ರಕರಣ ಇದ್ದಂಥ ಸಂದರ್ಭದಲ್ಲಿ ಮಾರಾಟ ಮಾಡಿದ್ರೆ ಅಂಥ ಒಂದು ಸ್ವತ್ತು ಮಾರಾಟಗಾರರಿಗೆ ದಕ್ಕಬೇಕು ಅಂದರೆ ಅವ್ರಿಗೆ ಯಾರು ಮಾರಾಟ ಮಾಡಿರ್ತಾರೆ ಅವರ ಪರವಾಗಿ ಆಗಿದ್ದರೆ ಆಗತ್ತೆ, ಇಲ್ಲ ಅಂದರೆ ಇಲ್ಲ. ಆದರೆ ದಾವೆ ಬಾಕಿ ಇರುವ ಸಂದರ್ಭದಲ್ಲಿ ಮಾರಾಟ ಆದ ಸ್ವತ್ತಿನ ಕ್ರಯಪತ್ರವನ್ನು ರದ್ದು ಮಾಡಲೇಬೇಕು ಅನ್ನೋದು ಏನು ಅತ್ಯಗತ್ಯ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಮಧುಕರ್, ನಿರುತಿ ಜಗಪತ್ ಅಂಡ್ ಅದರ್ಸ್ ವರ್ಸಸ್ ಪರಿಮಳ ಬಾಯ್ ಚಂದುಲಾಲ್ ಪ್ರಾಂಕೇಕರ್ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಲಾಗಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೀವು ನೋಡ್ಬೋದಾಗಿರುತ್ತೆ. ಈ ಒಂದು ಜಡ್ಜ್ಮೆಂಟಲ್ಲಿ ಕೂಡ ಹಲವಾರು ಒಂದು ಸೈಟೇಷನ್ಸ್ಗಳನ್ನು ಕೋಟ್ ಮಾಡಲಾಗಿದೆ. ಸೊ ಇದರ ಪೂರ್ಣ ಅಂಶ ಇಷ್ಟೇ. ಯಾವುದೇ ಒಂದು ಪ್ರಕರಣ ಅಥವಾ ಸಿವಿಲ್ ದಾವೆಯು
ಬಾಕಿ ಇರುವಂಥ ಸಂದರ್ಭದಲ್ಲಿ ಆ ದಾವೆಗೆ ಸಂಬಂಧಪಟ್ಟ ಶೆಡ್ಯೂಲ್ ಸ್ವತ್ತನ್ನು ಮಾರಾಟ ಮಾಡಿದರೆ, ಸೊ ಅಂಥ ಒಂದು ಅವರ ಪರವಾಗಿಯೇ ದಾವೆ ಕೂಡ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಆ ಮಾರಾಟ ಆಗಿದೆ ಅಂದರೆ ದಾವೆ ಮಧ್ಯ ಇರುವಂಥ ಸಂದರ್ಭದಲ್ಲಿ ದಾವೆ ಮಧ್ಯ ಇರುವಂಥ ಸಂದರ್ಭದಲ್ಲಿ ಆ ದಾವೆಯ ಶೆಡ್ಯೂಲ್ ಸ್ವತ್ತನ್ನು ಮಾರಾಟ ಮಾಡಲಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಆ ದಾವೆಯ ಕರಾರನ್ನು ರದ್ದು ಮಾಡಬೇಕು ಅಂತ ಏನು ಅಗತ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ಈ ಒಂದು ಪ್ರಕರಣದಲ್ಲಿ ಹೇಳಿರುವಂಥದ್ದನ್ನು ಗಮನಿಸಬಹುದಾಗಿದೆ.